ಆತ್ಮೇರೆ ನಮಸ್ಕಾರಗಳು. ಮಕ್ಕಳ ಸಾಹಿತ್ಯ ಕೃತಿಯ ಅವಲೋಕನ ಸರಣಿ 51 ಇವತ್ತು ಮೇ 8, 2026ರಂದು ಸರಣಿ 51ನ್ನ ನಾವು ಪ್ರವೇಶ ಮಾಡಿದ್ದೇವೆ. ಸರಣಿ 51ಕ್ಕೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಇವತ್ತು ನಾವು 51ನೆಯ ದಿನ 51ನೇ ಸಾಹಿತ್ಯ ಕೃತಿಯಾಗಿ ಶ್ರೀ ವೀರೇಶ್ ಬಕುರಿ ಸೋಂಪುರ್ ಅವರ ದುಡ್ಡಿನ ಮರ ಕವನ ಸಂಕಲನದ ಪರಿಚಯವನ್ನ ಮಾಡಲಿದ್ದೇನೆ. ವೀರೇಶ್ ಬಕುರಿ ಸೋಂಪುರ್ ಅವರು ಶಿಕ್ಷಕರಾಗಿದ್ದು ಮಕ್ಕಳ ನಡುವೆ ತಮ್ಮ ಬಹುಪಾಲು ಸಮಯವನ್ನು ಕಳೆಯುವುದರಿಂದ ಮಕ್ಕಳ ಒಡನಾಟದ ಪರಿಣಾಮ ಅವರು ಮಕ್ಕಳ ಸಾಹಿತ್ಯ ಕೃತಿಯನ್ನ ರಚಿಸಿದ್ದಾರೆ. ಕೊಪ್ಪಳ ಜಿಲ್ಲೆ IAS ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ಕಾವ್ಯಾನಂದ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವಂತ ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ ಅವರ ವಚನೋದ್ಯಾನದ ಅನುಭವಿ ಅನ್ನುವಂತ ಆಧುನಿಕ ವಚನಕಾರಗಳನ್ನ ರಚಿಸುವ ಮೂಲಕ ಪ್ರಸಿದ್ಧಿ ಪಡೆದಂತಹ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು ಬರೆದಂತ ಒಂದು ಗೀತೆ, ನಾಡಿನ ತುಂಬಾ ಪ್ರಸಿದ್ಧವಾದಂತ ಒಂದು ಗೀತೆ. ಅಜ್ಜನ ಕೋಲಿದು ನನ್ನಯ್ಯ ಕುದುರೆ, ಹೆಜ್ಜೆ ಹೆಜ್ಜೆಗೆ ಕುಣಿಸುವ ಕುದುರೆ, ಕಾಲಿಲ್ಲದೆ ನಡೆಯುವ ಕುದುರೆ. ಈ ಒಂದು ಅಜ್ಜನ ಕೋಲಿನ ಕುರಿತಾಗಿ ಬರೆದಿರುವಂತ ಪ್ರಸಿದ್ಧ ಗೀತೆಯ ಬರೆದು ಪ್ರಸಿದ್ಧ ಮಕ್ಕಳ ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿರುವಂತ ಸಿದ್ದಯ್ಯ ಪುರಾಣಿಕ್ ಅವರು ಕೊಪ್ಪಳ ಜಿಲ್ಲೆಯವರು. ಆ ಜಿಲ್ಲೆಯ ಸಾಹಿತಿಗಳಾಗಿರುವಂತ ವೀರೇಶ್ ಅವರು ಸಹ ಮಕ್ಕಳ ಸಾಹಿತ್ಯದಲ್ಲಿ ಕೃಷಿಯನ್ನ ಮಾಡುತ್ತಾ ಉತ್ತಮವಾದ ಸಾಹಿತ್ಯ ಕೃತಿಯನ್ನ ರಚಿಸುವ ಮೂಲಕ ಮಕ್ಕಳ ಸಾಹಿತ್ಯ ವಲಯಕ್ಕೆ ಒಂದು ಹೊಸ ಹೊಲಪನ್ನು ತರುವಂತ ಪ್ರಯತ್ನ ಮಾಡಿದ್ದಾರೆ. ಈ ದುಡ್ಡಿನ ಮರ ಅನ್ನುವಂತ ಈ ಕೃತಿಯನ್ನ ಗಾನವಿ ಪ್ರಕಾಶನ, ಸೋಂಪುರ್ ಪ್ರಕಾಶನ ಅವರು ಪ್ರಕಟಿಸಿದ್ದಾರೆ. ಪ್ರಥಮ ಮುದ್ರಣವಾಗಿ 2025ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 112 ಪುಟಗಳನ್ನು ಒಳಗೊಂಡಿದೆ. 120 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಮುಖಪುಟ ಹಾಗೂ ರೇಖಾಚಿತ್ರಗಳನ್ನ ಶ್ರೀ ಸಂತೋಷ್ ಸಸಿಹಿತ್ಲು ಅವರು ಮಾಡಿದ್ದಾರೆ. ಒಳ ಪುಟ ವಿನ್ಯಾಸವನ್ನ HK ಶರತ್ ಅವರು ಮಾಡಿದ್ದಾರೆ. ಈ ಕೃತಿಯನ್ನ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರಿಗೆ ಅರ್ಪಣೆಯನ್ನ ಮಾಡಿದ್ದಾರೆ. ಹಾಗೆ ಇದಕ್ಕೆ ಮುನ್ನುಡಿಯನ್ನ ಡಾಕ್ಟರ್ ಲಲಿತಾ K ಹೊಸಪೇಟೆ ಮೇಡಮ್ ಅವರು, ನಿವೃತ್ತ ಜಿಲ್ಲಾ ಉಪಯೋಜನಾ ಸಮನ್ವಯಾಧಿಕಾರಿಗಳು ಬೆಂಗಳೂರು ಅವರು ಮುನ್ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ. ಹಾಗೆ ಬೆನ್ನುಡಿಯನ್ನ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಿರಿಯ ಮಕ್ಕಳ ಸಾಹಿತಿಗಳಾಗಿರುವಂತ ಪಗು ಸಿದ್ದಾಪುರ ಸರ್ ಅವರು ಬೆನ್ನುಡಿಯನ್ನ ಬರೆದಿದ್ದಾರೆ. ಹಾಗೆ ಈ ಕೃತಿಗೆ ಗ್ರಂಥದಾಸೋಹಿಗಳ ಮೂಲಕ ಈ ಕೃತಿಯನ್ನ ಪ್ರಕಟಿಸುವಂತಹ ಕೆಲಸ ಮಾಡಿದ್ದಾರೆ. ಇಂದಿನ ದಿನಗಳಲ್ಲಿ ದುಬಾರಿಯಾದಂತಹ ಒಂದು ಮುದ್ರಣ ವೆಚ್ಚಗಳ ನಡುವೆ ಅವರು ಒಂದು ಗ್ರಂಥ ದಾಸೋಹಿಗಳನ್ನ ನೆರವನ್ನ ಪಡೆದು ಜಗದೀಶ್ ಶೆಟ್ಟರ್, ವೀರಪ್ಪ ದೇವಪ್ಪ, ಮಧು ಕುಮಾರ್, ಗುರುರಾಜ್, ಶ್ರೀ ಮರ್ದನ್ ಸಾಬ್, ಶ್ರೀಮತಿ ರಾಜೇಶ್ವರಿ, ಮೋಹನ್ ಕುಮಾರ್, ಶರಣಪ್ಪ ತಳವಾರ್, CM ಬೆಟಗೇರಿ, ರಮೇಶ್, ಚೆನ್ನು ಪಗಡದ, ಶಿವಾನಂದಯ್ಯ ಹಾಗೂ ಶ್ರೀಮತಿ ಸುಮಿತ್ರಾ ಇವರೆಲ್ಲರ ಒಂದು ಸಹಕಾರ. ಏಕೆಂದ್ರೆ ಒಬ್ಬ ಸಾಹಿತಿಗಳಿಗೆ ಸಾಹಿತ್ಯ ರಚಿಸುವುದು ಎಷ್ಟು ಮುಖ್ಯನೋ ಸಾಹಿತಿಗಳಿಗೆ ಪ್ರೋತ್ಸಾಹ ಮಾಡುವಂತ ಕೈಗಳು ಸಹ ಅಷ್ಟೇ ಮುಖ್ಯವಾಗುತ್ತೆ. ಇಂಥ ಸಂದರ್ಭದಲ್ಲಿ ಇಂಥ ಒಂದು ಸುಂದರವಾದ ದುಡ್ಡಿನ ಮರ ಮುಖಚಿತ್ರ ನೋಡಬಹುದು. ಸುಂದರವಾದ ಮುಖಪುಟವನ್ನು ಹೊಂದಿರುವಂತಹ, ಸುಂದರವಾದ ಕವಿತೆಗಳನ್ನು ಒಳಗೊಂಡಿರುವಂತಹ ಈ ಕೃತಿಯನ್ನ ಹೊರಬರಲು ಸಹಾಯ ಮಾಡಿದಂತಹ ಗ್ರಂಥದಾಸೋಹಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತಾ, ಈಗಾಗಲೇ ವೀರೇಶ್ ಕುರಿ ಅವರು ವಚನ ಜ್ಯೋತಿ, ಮಿಠಾಯಿ ಮಾಮ, ನೆಲದ ಮೇಲನ ನಕ್ಷತ್ರಗಳು, ಪುಟ ಕಂತಿದ ಪತಂಗ 4 ಸಾಹಿತ್ಯ ಕೃತಿಗಳನ್ನ ರಚಿಸಿ 5ನೇ ಸಾಹಿತ್ಯ ಕೃತಿಯಾಗಿ ಈ ದುಡ್ಡಿನ ಮರ ಅನ್ನುವಂತ ಮಕ್ಕಳ ಕವಿತೆಗಳ ಸಂಕಲನ ಹೊರಬಂದಿದೆ. ಈಗಾಗಲೇ ಗಟ್ಟಿಯಾದಂತಹ ತನ್ನದೇ ಆದಂತಹ ಒಂದು ಯೋಜನಾಬದ್ಧವಾದಂತಹ ವಿಚಾರ ಲಹರಿಗಳ ಮೂಲಕ ಉತ್ತಮವಾದಂತಹ ಸಾಹಿತ್ಯ ಕೃತಿಯನ್ನ ರಚಿಸುವ ಮೂಲಕ ಒಂದು ಗಟ್ಟಿಯಾದ ಹೆಜ್ಜೆಯನ್ನ ಸಾಹಿತ್ಯ ಲೋಕದಲ್ಲಿ ಇವರಿಟ್ಟಿದ್ದಾರೆ. ಇದರೊಳಗಿರುವಂತಹ ಕವಿತೆಗಳು ನಮಗೆ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂತ ಸಂಗತಿಗಳ ಕುರಿತಾಗಿ, ಮಕ್ಕಳು ಮಾಡುವಂತ ತುಂಟಾಟಗಳ ಕುರಿತಾಗಿ ಇರುವಂತ ಕವಿತೆಗಳನ್ನ ನಾವು ನೋಡಬಹುದು. ಗ್ರಾಮೀಣ ಭಾಗದ ಪರಿಸರದಲ್ಲಿರುವಂತಹ ಹಲವಾರು ವಿಷಯಗಳ ಕುರಿತು ಬೆಳಕು ಚೆಲ್ಲುವಂತಹ, ಬೆಳಕನ್ನು ಹರಿಸುವಂತಹ ಕೆಲಸ ಇಲ್ಲಿ ಆಗಿದೆ. ನಮ್ಮ ಶಾಲೆ ಮಕ್ಕಳು, ಹೋಗ್ಲಿ ಎಲ್ಲಿಗೆ, ಚಿನ್ನರ ಹೋಳಿ, ನಮ್ಮೂರ ಕೆರೆ, ಪುಟ್ಟನ ಕನಸು, ಪರಿಸರ ಮಿತ್ರರು, ಜಾತ್ರೆಯ ತೇರು, ಇಲಿರಾಯ, ಜಾತ್ರೆಯ ಸಂಭ್ರಮ,
ಗುಣವೇ ಮುಖ್ಯ, ಮುತ್ತಣ್ಣನ ತಾತ, ವಾದ್ಯಗಳ ಹಾಡು, ತರಳೆ ತಿಮ್ಮ ಹಾಗೂ ಉಳಿಸೋಣ ಪರಿಸರ, ಮೊಬೈಲ್ ಮಾಯೆ, ಈ ತರ ಬಹಳಷ್ಟು ವಿಷಯಗಳು ಗ್ರಾಮೀಣ ಭಾಗದ ಮಕ್ಕಳ ಸುತ್ತಮುತ್ತನೇ ಹೆಣೆದಿರುವಂತದ್ದನ್ನ ನಾವು ಕಾಣಬಹುದು. ಅದೇ ರೀತಿ ದುಡ್ಡಿನ ಮರ ಅನ್ನುವಂತ ಒಂದು ಶೀರ್ಷಿಕೆಯನ್ನೊಳಗೊಂಡಿರುವಂತ ಕವಿತೆಯನ್ನ ನೋಡೋದಾದ್ರೆ, ದುಡ್ಡಿನ ಮರವು ಬೆಳೆಯುವಂತಿದ್ದರೆ ಎಷ್ಟೊಂದು ಚಂದಿತ್ತು, ದೊಡ್ಡವರು ಹತ್ರ ಕಾಸನ್ನು ಕೇಳುವ ಕಷ್ಟವು ನಮಗೆ ತಪ್ಪಿತ್ತು, ಕೋಟಿ ಕೋಟಿ ನೋಟಿನ ಕಂತೆ ದಿನವೂ ಜೇಬಲಿ ಮೆರಿತಾ ಇತ್ತು, ಖಾಲಿಯಾಗಲು ತುಂಬಿದ ಜೇಬು ಕೂಡಲೇ ಮರವು ಕಳ್ತಿತ್ತು, ಶೆಟ್ಟರ ಅಂಗಡಿ ಶಾಮಣ್ಣನಿಗೆ ಮೊದಲೇ ದುಡ್ಡು ಕೊಡಬಹುದಿತ್ತು, ಚಾಕ್ಲೇಟ್ ಬಿಸ್ಕೆಟ್ ಚಕ್ಕುಲಿ ಪೇಡ ಬೇಕಾದ ತಿನಿಸು ಪಡಿಬಹುದಿತ್ತು, ಅಪ್ಪ ಅವ್ವಗೆ ಹೇಳದ ಹಾಗೆ ಸಕ್ಕರೆ ಚಾಪುಡಿ ತಡಿಬಹುದಿತ್ತು, ಪೇಟೆಗೆ ಹೋಗಿ ಸಿನಿಮಾ ನೋಡಿ ದೊಡ್ಡ ಕಾರಲ್ಲಿ ಬರಬಹುದಿತ್ತು, ವಿಮಾನ ಹತ್ತಿ ಜಗವ ಸುತ್ತಿ 108 ದೇಶ ನೋಡ್ಬೋದಿತ್ತು, ನಾಯಕನಾಗಿ ನಾನೇ ಒಂದು ಚಂದದ ಸಿನಿಮಾ ಮಾಡ್ಬೋದಿತ್ತು, ದುಡ್ಡಿನ ಮರವು ಬೆಳೆಯುವಂತಿದ್ದರೆ ಎಷ್ಟೊಂದು ಚಂದಿತ್ತು, ಅಸಾಧ್ಯ ಆಸೆಯ ನೆನೆದು ನೆನೆದು ಮನವೊದು ನೊಂದಿತ್ತು. ಹಾಸ್ಯ ಭರಿತಾಗಿರುವಂತ ಹಾಗೂ ಮಕ್ಕಳು ಸಹಜವಾಗಿ ಕಾಣುವಂತ ಕನಸಿನ ಕುರಿತಾಗಿರುವಂತ ಒಂದು ಈ ಕವಿತೆ ದುಡ್ಡಿನ ಮರ. ಈ ಮಕ್ಕಳು ಯಾವ್ಯಾವಕ್ಕೆ ದುಡ್ಡನ್ನು ಅವಲಂಬಿಸಿದ್ದಾರೆ, ಆಮೇಲೆ ಮಗು ತನಗೋಸ್ಕರ ತನ್ನ ಅವಶ್ಯಕತೆಗೋಸ್ಕರ ದುಡ್ಡನ್ನ ಕೇಳೋದಿಲ್ಲ. ಇಲ್ಲಿ ಈ ಕವಿತೆಯಲ್ಲಿ ನೋಡಬಹುದು, ಹಿರಿಯರಿಗೂ ಸಹಾಯ ಮಾಡೋದಕ್ಕೆ ಅದು ದುಡ್ಡನ್ನು ಕೇಳುತ್ತೆ. ಅಂದ್ರೆ ಒಂದು ದುಡ್ಡಿನ ಮರ ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತು. ದೊಡ್ಡವ್ರ ಹತ್ರ ನಾವು ಈ ಸಣ್ಣ ಸಣ್ಣ ವಿಷಯಕ್ಕೆ ದುಡ್ಡು ಕೇಳುವಂತ ಪ್ರಸಂಗನೇ ಬರ್ತಿದ್ದಿಲ್ಲ. ಆಮೇಲೆ ಕೋಟಿ ಕೋಟಿ ನೋಟಿನ ಕಂತೆ ಇದ್ರೆ ನಾವು ಚೆನ್ನಾಗಿ ಮೆರಿಬಹುದು. ಆಮೇಲೆ ದುಡ್ಡು ಖಾಲಿ ಆಯ್ತಂದ್ರೆ ಮತ್ತೆ ದುಡ್ಡಿನ ಮರ ನಮ್ಮನ್ನ ಕರಿತಾ ಇತ್ತು. ಹಾಗೂ ಶೆಟ್ರ ಅಂಗಡಿ ಶಾಮನಿಗೆ ಮೊದಲೇ ನಾವು ಅಡ್ವಾನ್ಸ್ ಕೊಟ್ಟಂಗೆ ಕೊಟ್ಬೋದಿತ್ತು. ಚಾಕ್ಲೇಟ್ ಬಿಸ್ಕಿಟ್ ಚಕ್ಲಿ ತಿನ್ನಕ್ಕೆ ಎಷ್ಟೊಂದು ಅನುಕೂಲ ಆಗದಿತ್ತು. ಬರೀ ನಾವ್ ಒಂದೇ ತಿನ್ನೋದಲ್ಲ, ಮನ್ಯಾಗ ಚಾ ಪುಡಿ ಖಾಲಿ ಆದ್ರೆ ಸಕ್ಕರೆ ಖಾಲಿ ಆದ್ರೆ ನಾವು ಮೊದಲೇ ತಂದಿಡ್ಬೋದಿತ್ತು. ಆಮೇಲೆ ಪೇಟೆಗೆ ಹೋಗಿ ಸಿನಿಮಾ ನೋಡ್ಕೊಂಡು ಆರಾಮ ದೊಡ್ಡ ಕಾರ್ನಾಗ ಬರ್ಬೋದಿತ್ತು. ಮತ್ತೆ ವಿಮಾನ ಹತ್ತಿ ಊರು ಸುತ್ತಿ ದೇಶ ಸುತ್ತಿ ಬರ್ಬೋದಿತ್ತು. ನಾನೇ ಹೀರೋ ಆಗಿ ಒಂದ್ ಸಿನಿಮಾನು ಮಾಡ್ಬೋದಿತ್ತು ಅಂತ ಹೇಳ್ತಾನೆ. ಆಮೇಲೆ ದುಡ್ಡಿನ ಮರ ಬೆಳೆದಿದ್ರೆ ಎಷ್ಟು ಚೆನ್ನಾಗಿತ್ತು, ನಮ್ಮೆಲ್ಲರ ಕಷ್ಟಗಳಿಗೆ ಪರಿಹಾರ ಆಗ್ತಿತ್ತು. ದುಡ್ಡಿನ ಮರ ಇಲ್ಲಲ್ಲ ಅನ್ನುವಂತ ಒಂದು ಬೇಸರದೊಂದಿಗೆ ಮನಸ್ಸು ನೋವುತ್ತೆ ಅನ್ನುವಂಥದ್ದು. ಅದನ್ನ ದುಡ್ಡಿನ ಅವಶ್ಯಕತೆ ಎಷ್ಟಿದೆ ಅನ್ನುವಂಥದ್ದನ್ನ ಮಾರ್ಮಿಕವಾಗಿ ಹೇಳುವಂತ ಕೆಲಸ. ದುಡ್ಡಿನ ಮರ ಬೆಳೆಯೋದಿಲ್ಲ ಅನ್ನೋದು ಗೊತ್ತು ನಮಗೆ, ಆದ್ರೆ ದುಡ್ಡಿನ ಮರ ಇದ್ದಿದ್ರೆ ಅನ್ನುವಂಥದ್ದು. ಅಂದ್ರೆ ಮಕ್ಕಳಿಗೆ ಯಾವಾಗ್ಲೂ ಹೇಗೆ, ಏಕೆ, ಏನು, ಎಲ್ಲಿ, ಯಾವಾಗ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಮಕ್ಕಳ ಮನದಲ್ಲಿ ಯಾವಾಗಲೂ ಮೂಡ್ತಾ ಇರುತ್ತೆ. ಅಂದ್ರೆ ಸದಾ ಕಾಲ ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡಿತಾ ಇರ್ತಾರೆ. ದುಡ್ಡಿನ ಮರ ಇದ್ದಿದ್ರೆ ಎಷ್ಟ್ ಚೆನ್ನಾಗಿತ್ತು, ಯಾವೆಲ್ಲ ಅನುಕೂಲ ಆಗ್ತಿತ್ತು ಅನ್ನುವಂಥದ್ದು ಸುಂದರವಾಗಿ ಕಟ್ಟಿಕೊಡುವಂತ ಒಂದು ಪ್ರಯತ್ನವನ್ನ ವೀರೇಶ್ ಕುರಿ ಸರ್ ಅವರು ಮಾಡಿದ್ದಾರೆ. ಹಾಗೆ ಸಂಗಪ್ಪಜ್ಜ ಅನ್ನುವಂತ ಒಂದು ಮಕ್ಕಳ ಕವಿತೆಯಲ್ಲಿ ಸಂಗಪ್ಪಜ್ಜ ಊಟ ಮಾಡೋಣ ಬಾ, ಬೆನ್ನಿನ ಮೇಲಿ ಕೂಸು ಮರಿ ಆಟ ಆಡೋಣ ಬಾ, ಸಂಗಪ್ಪಜ್ಜ ಸಂಗ ತಿನ್ನೋಣ ಬಾ, ಅಂಗನವಾಡಿ ಶಾಲೆಗೆ ಹೋಗಿ ಮಗ್ಗೆ ಆಡೋಣ ಬಾ, ಸಂಗಪ್ಪಜ್ಜ ಬೆಂಗಳೂರಿಗೆ ಹೋಗೋಣ ಬಾ, ತಂಗಿಗೆ 2 ಅಂಗಿ ತಂದು ಜೋರಾಗಿ ಕೂಗೋಣ ಬಾ, ಸಂಗಪ್ಪಜ್ಜ ಸಿನಿಮಾ ನೋಡೋಣ ಬಾ, ಟಿಂಗರ ಬುಡ್ಡಣ ಕವಿತೆಯನ್ನು ರಾಗಾಗಿ ಆಡೋಣ ಬಾ, ಸಂಗಪ್ಪಜ್ಜ ಮರವನ್ನೇರೋಣ ಬಾ, ಜಾರಕಿ ಬಂಡೆ ಮೇಲಿಂದ ಜರ್ರನೆ ಜಾರೋಣ ಬಾ. ಅಂದ್ರೆ ಮಕ್ಕಳು ಆಮೇಲೆ ಈ ಕವಿತೆಯಲ್ಲಿ ಪ್ರತಿಯೊಂದು ಕವಿತೆಗೂ ಸುಂದರವಾದ ರೇಖಾಚಿತ್ರಗಳನ್ನ ಅಂದವಾಗಿ ಬಿಡಿಸಿದ್ದಾರೆ. ರೇಖಾಚಿತ್ರಗಳು ಈ ಕವಿತೆಗೆ ಇನ್ನೂ ಹೆಚ್ಚಿನ ಮೆರಗನ್ನ ಹೆಚ್ಚಿಸಿವೆ. ಈಗ ಸಂಗಪ್ಪಜ್ಜನ್ ಕೇಳ್ತಾ ಇರ್ತಾನೆ, ಊಟ ಮಾಡೋಣ ಬಾ, ನಾನು ಊಟ ಮಾಡ್ಬೇಕಾರ ನೀನ್ ನನಗ್ ಕೂಸ್ಮರಿ ಮಾಡ್ಬೇಕು, ಅಂದ್ರೆ ನಾನು ಊಟ ಮಾಡ್ತೀನಿ ಅನ್ನೋವಂಥದ್ದು. ಹಂಗೆ ಸಂಗಪ್ಪಜ್ಜನ ಶೇಂಗಾ ತಿನ್ನೋಕ್ ಬಾ ಅಂದ್ರೆ ಅಜ್ಜ ಆಗಿರ್ತಾನೆ. ಅಜ್ಜ ಆದ್ರೂ ಮಕ್ಕಳು ಅಜ್ಜನನ್ನ ತಮ್ಮ ಸ್ನೇಹಿತರ ತರನೇ ಅವರು ನೋಡ್ತಾ ಇರ್ತಾರೆ. ತಮ್ಮ ಗೆಳೆಯನ ತರನೇ ಅಜ್ಜನನ್ನ ಟ್ರೀಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ತಮ್ಮೆಲ್ಲಾ ದಿನನಿತ್ಯ ಚಟುವಟಿಕೆಗೂ ಸಹ ಅಜ್ಜ ಬೇಕು. ಅಜ್ಜ ಬಾ ಅಂತೇಳಿ ಅಜ್ಜನ ಕರ್ಕೊಂಡು ಆಟ ಆಡೋಂಥದ್ದು. ಶೇಂಗಾ ತಿನ್ನೋಣ ಬಾ, ಆಮೇಲೆ ಬೆಂಗಳೂರಿಗೆ ಹೋಗಿ ತಂಗಿಗೊಂದ್ 2 ಅಂಗಿ ತಗೊಂಬರಮ್ಮ, ಅಂಗಿ ತಂದು ಖುಷಿ ಆತಾಳಾಕಿ, ಹಂಗೆ ಸಿನಿಮಾ ನೋಡಮ್ಮ, ಟಿಂಗರ ಬುಡ್ಡನ ಕವಿತೆಗಳನ್ನ ರಾಗವಾಗಿ ಆಡಮ್ಮ, ಆಮೇಲೆ ಮರ ಏರ್ದ್ಮೇಲೆ ಜಾರ ಬಂಡಿ ಒಳಗೆ ಜಾರಕಿ ಬಂಡಿ ಆಡಮ್ಮ ಬಾ ಸಂಗಪ್ಪಜ್ಜ ಅಂತೇಳಿ ಮಗು ಸಂಗಪ್ಪಜ್ಜನ ಪೀಡಿಸುವಂತದ್ದು. ಒಂದು ಮಕ್ಕಳು ಒಂದ್ಸಲ ಆಟಕ್ಕೆ ಬಿದ್ರೆ ಅವ್ರು ಯಾರ ಮಾತನ್ನು ಕೇಳಲ್ಲ. ಅವರು ತಮ್ಮ ಆಟವನ್ನ ಸಾಧಿಸುವವರೆಗೂ ಒಂದು ಮುಸುಕು ಗುದ್ದಾಟ ಮಾಡ್ತಾರ.
ಸುಮ್ಮನೆ ಅಳ್ತಾನೆ ಅಳ್ತಾನೆ ತಮ್ಮ ಕಾರ್ಯವನ್ನು ಸಾಧಿಸುವಂತ ಚಾಕಚಕ್ಯತೆ ಮಕ್ಕಳಲ್ಲಿರುತ್ತೆ. ಅದು ಮಕ್ಕಳ ಮುಗ್ಧತೆ. ಹಾಗಾಗಿ ಅದನ್ನ ನಾವು ಸುಂದರವಾಗಿ ಕಟ್ಟಿದ್ದಾರೆ. ಆಮೇಲೆ ಇಲ್ಲಿರುವಂತ ಕವಿತೆಗಳು ಸಹಜವಾಗಿ ಸುಂದರವಾಗಿ ರಾಸಗಳನ್ನು ಒಳಗೊಂಡಂತೆ ವಿಷಯ ವಸ್ತುವನ್ನ ಮಕ್ಕಳಿಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಮಕ್ಕಳ ಸಾಹಿತ್ಯ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಹುಟ್ಟಿರುವಂತದ್ದು ಮಕ್ಕಳ ಸಾಹಿತ್ಯ. ಅಂದ್ರೆ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಮಕ್ಕಳಿಗೆ ಅವಾಗ ಶಾಲೆಗಳನ್ನ ತೆಗೆಯಲಾಯಿತು. ಆಗ ಮಕ್ಕಳನ್ನ ರಂಜಿಸುವ ಸಲುವಾಗಿ ಶಿಶುಪ್ರಾಸಗಳ ಪ್ರಾರಂಭ ಆದವು. ಅಂತ ಕಾಲಘಟ್ಟದಲ್ಲಿ ಪ್ರಾರಂಭವಾದಂತ ಮಕ್ಕಳ ಸಾಹಿತ್ಯ ಈಗ ಮಕ್ಕಳಿಗೆ ರಂಜನೆಯ ವಿಷಯ ವಸ್ತುವನ್ನು ಒದಗಿಸುವ ಜೊತೆಗೇನೆ ಅವರಿಗೆ ಮೌಲ್ಯವನ್ನು ತುಂಬುವ ಕೆಲಸಗಳು ಸಹ ಈಗ ಆಗ್ತಾ ಇವೆ. ಅಂಥದ್ದೇ ಮತ್ತೊಂದು ಕವಿತೆ ನನ್ನಪ್ಪ ಅನ್ನುವಂತ ಒಂದು ಕವಿತೆಯಲ್ಲಿ, ಹೆಗಲ ಮೇಲೆ ಕೂಡಿಸಿಕೊಂಡು ಜಗವ ತೋರಿದ ನನ್ನಪ್ಪ, ಹಗಲಿರುಳು ಎಲ್ಲ ದುಡಿದು ದಣಿದರು ನಗುವನೆ ಹಂಚಿದ ನನ್ನಪ್ಪ, ಬೇಡದ ತಿನಿಸನ್ನು ಕೂಡಲೇ ಕೊಡಿಸಿ ಆಡಿಸಿ ಕುಣಿಸಿದ ನನ್ನಪ್ಪ, ಆಡಿ ಅರಿಸುತ್ತಲೇ ಮಕ್ಕಳ ಏಳಿಗೆಗೆ ದುಡಿದು ದಣಿದನು ನನ್ನಪ್ಪ, ಬೆನ್ನಿನ ಮೇಲೆ ನನ್ನನ್ನು ಕೂಡಿಸಿ ಅಂಬಾರಿ ಮಾಡಿದ ನನ್ನಪ್ಪ, ಆನೆ ಬಂತೊಂದಾನೆ ಆಡಿಸಿ ಜೇನನ್ನು ತಿನಿಸಿದ ನನ್ನಪ್ಪ, ಶಾಲೆಯ ಕಲಿಸಿ ಬಾಳನು ಬೆಳಗಿದ ಒಲವಿನ ದೇವರು ನನ್ನಪ್ಪ, ಮೌಲ್ಯಗಳನ್ನು ಮನದಲ್ಲಿ ಬಿತ್ತುತ್ತ ಛಲವನ್ನು ತುಂಬಿದ ನನ್ನಪ್ಪ, ಹುಷಾರು ತಪ್ಪಲು ಉಪಚರಿಸುತ್ತ ಉಪಕರಿಸಿದನು ನನ್ನಪ್ಪ, ತಪ್ಪನು ಮಾಡಲು ಜೋರಾಗಿ ಗದರಿ ಒಪ್ಪನು ತಿಳಿಸಿದ ನನ್ನಪ್ಪ, ನನ್ನಯ ತಪ್ಪನು ಮನಸ್ಸಿ ಅರಸಿದ ಚಿನ್ನದ ಮನದ ನನ್ನಪ್ಪ, ನನ್ನಯ ನೆನಪಲ್ಲಿ ಸದಾ ಇರುವನು ಸವಿ ನೆನಪಿನ ಚಪ್ಪರ ನನ್ನಪ್ಪ. ಬಹಳಷ್ಟು ವಿಷಯಗಳನ್ನ, ತಾಯಿಯ ಕುರಿತಾಗಿ ಹಲವಾರು ಕವಿತೆಗಳನ್ನ ನಾವು ನೋಡ್ತೀವಿ. ಆದ್ರೆ ತಂದೆಯ ಕುರಿತಾಗಿ ಬಂದಿರುವಂತ ಕವಿತೆಗಳ ಸಂಖ್ಯೆ ಕಡಿಮೆ. ಆದ್ರೆ ಅಂತಹ ಒಂದು ಪರಿಸ್ಥಿತಿಯಲ್ಲಿ ತಂದೆಯನ್ನ ಕುರಿತಾಗಿ ನನ್ನಪ್ಪ ಅನ್ನುವಂಥದ್ದು, ತಂದೆ ಮಾಡುವಂತ ಬಹಳಷ್ಟು ತ್ಯಾಗ, ಬಹಳಷ್ಟು ಪ್ರೀತಿಯನ್ನ ತೋರಿಸ್ಕೊಳ್ಳೋದಿಲ್ಲ. ಗಂಭೀರವಾಗಿ ಇರುವಂತ ತಂದೆ ಯಾವೆಲ್ಲ ಕೆಲಸಗಳನ್ನ ಮಗುವಿಗಾಗಿ ಮಾಡ್ತಾನೆ ಅನ್ನುವಂಥದ್ದು, ಹೆಗಲ ಮೇಲೆ ಕೂಡಿಸಿಕೊಂಡು ತಾನು ನೋಡದೇ ಇರುವಂತ ಪ್ರಪಂಚವನ್ನ ಮಕ್ಕಳಿಗೆ ತೋರಿಸುವಂತ ಪ್ರಯತ್ನವನ್ನ ತಂದೆ ಮಾಡ್ತಾನೆ. ದುಡಿದು ದಣಿದರೂ ಸಹ ಎಲ್ಲೆಷ್ಟು ಸಹ ಅವ್ರ ಆಯಾಸವನ್ನ ತೋರಿಸ್ಕೊಳಲ್ಲ ತಂದೆ. ಸದಾ ನಗುತ್ತಾ ಮಕ್ಕಳೊಂದಿಗೆ ಮಾತಾಡ್ತಾನೆ. ನಾವಿನ್ನ ಕೇಳ್ಬೇಕನ್ನಷ್ಟಿಗೆ ನಮಗೆ ಬೇಕಾದ್ದನ್ನ ಕೊಡಿಸುವಂತ ತಂದೆ ಮಕ್ಕಳ ಏಳಿಗೆಗಾಗಿ ದುಡಿತಾರೆ. ಹಾಗೆ ಅಂಬಾರಿ ಮಾಡಿ ಆನೆ ಬಂತೊಂದು ಆನೆ ಆಡಿಸಿ ಶಾಲೆಗೆ ಕಳಿಸಿ ಬಾಳನ್ನ ಬೆಳಗಿಸ್ತಾರೆ. ಎಷ್ಟೇ ಕಷ್ಟ ಇದ್ರೂ ಸಹ ಮಕ್ಕಳಿಗೆ ಒಳ್ಳೆ ಬಟ್ಟೆಗಳನ್ನ ಕೊಡಿಸಿ ಶಾಲೆಗೆ ಸೇರಿಸಿ ಉತ್ತಮವಾದ ಶಿಕ್ಷಣವನ್ನ ಕೊಡಿಸ್ತಾರೆ. ಹುಷಾರು ತಪ್ಪಿದಾಗ ತನಗೆ ಆರೋಗ್ಯ ಸರಿ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಚಡಪಡಿಸ್ತಾ ಮಕ್ಕಳ ಆರೋಗ್ಯ ಬಗ್ಗೆ ಚಿಂತಿಸುವಂತ ಅಪ್ಪ ನಮ್ಮೆಲ್ಲ ತಪ್ಪುಗಳನ್ನ ಮನಸ್ತಾ, ನಾವೆಷ್ಟೇ ತಪ್ಪುಗಳನ್ನ ಮಾಡಿದ್ರು ಸಹ ತಪ್ಪುಗಳನ್ನ ಬೈದು ತಿದ್ದಿ ಮತ್ತೆ ಕ್ಷಮೆಯನ್ನ ನೀಡಿ ನಮಗೆಲ್ಲರಿಗೂ ಸಹ ಬಾಳಿನ ಚಪ್ಪರ, ಅಂದ್ರೆ ನಮಗೆ ಹೇಗೆ ನೆರಳನ್ನು ಕೊಡುತ್ತೋ ನಮಗೆಲ್ಲ ಅದೇ ರೀತಿ ನಮ್ಮ ಜೀವನಕ್ಕೆ ಚಪ್ಪರದ ರೀತಿ ತಂದೆ ನಮಗೆ ನೆರಳನ್ನು ಕೊಡುತ್ತಾ ಆಶ್ರಯ ನೀಡುತ್ತಾ ನಮಗೆ ಒಂದು ಮಾರ್ಗದರ್ಶನ ಮಾಡುತ್ತಾ ಬಾಳಿಗೆ ಬೆಳಕಾಗಿದ್ದಾರೆ ಅನ್ನುವಂತ ಒಂದು ಸುಂದರವಾದ ಕವಿತೆ ನನ್ನಪ್ಪ. ಅದೇ ರೀತಿ ಇಲ್ಲಿ ನಮ್ಮೆಷ್ಟ್ರು ಲೇಖಕರು ಶಿಕ್ಷಕರಾಗಿರುವ ಕಾರಣದಿಂದ ನಮ್ಮೆಷ್ಟ್ರು ಅನ್ನುವಂತ ಒಂದು ಕವಿತೆಯಲ್ಲಿ ಶಿಕ್ಷಕರು ಯಾವ ರೀತಿ ಇದ್ರೆ ಮಕ್ಕಳಿಗೆ ಖುಷಿ ಆಗತ್ತೆ ಅನ್ನುವಂತ ಒಂದು ಕವಿತೆಯಲ್ಲಿ ನಮ್ಮೆಷ್ಟ್ರು ಅನ್ನುವಂತ ಕವಿತೆ, ನಮ್ಮೆಷ್ಟ್ರು ನಮ್ ದೇವ್ರು, ಎಷ್ಟೊಂದು ಮುದ್ ಮಾಡ್ತಾರ ಅವರು, ಕತೆಗಳ ಹೇಳಿ ಹಾಡನ್ನು ಆಡಿಸಿ ಅಭಿನಯ ಮಾಡಿಸ್ತಾರೆ, ನಗಿಸ್ತಾರವರು, ಅಳ್ತಾ ಇದ್ರು ಓಡೋಡಿ ಬಂದು ರಮಿಸಿ ಚಾಕ್ಲೇಟ್ ನೀಡ್ತಾರವರು, ಅಪ್ಪ ಅಮ್ಮನ ಹಾಗೆ ನಮ್ಮನ್ನು ಮಮತೆಯಿಂದ ನೋಡ್ತಾರವರು, ಪುಸ್ತಕದೊಳಗಿನ ಪಾಠಗಳನ್ನು ಅರ್ಥ ಆಗಂಗ್ ಹೇಳ್ತಾರವರು, ಒಂದಿನ ಶಾಲೆಗೆ ಹೋಗ್ದೇ ಇದ್ರೆ ಬಳು ಕಾಳಜಿ ಮಾಡಿ ಕೇಳ್ತಾರವರು, ಜಾನರ ಕಂಡರೆ ಜೀವವ ಮಾಡುತ್ತಾ ಅಭಿಮಾನದಿ ಬೆನ್ನನ್ನು ತಡ್ತಾರವರು, ನಿತ್ಯವೂ ನಮಗೆ ಸ್ಫೂರ್ತಿಯ ತುಂಬಿ ನಮ್ಮಯ ಹೃದಯ ಮುಡ್ತಾರವರು, ಎಲ್ಲಾ ಮಕ್ಕಳ ಕಲಿಕೆಗೆ ಪ್ರಗತಿಗೆ ಹಲವಾರು ಸ್ಪರ್ಧೆ ಇಡ್ತಾರವರು, ಉತ್ತಮ ಸ್ಥಾನ ಪಡೆದವರಿಗೆ ಸಿರಿಗನ್ನಡ ಪುಸ್ತಕ ಕೊಡ್ತಾರವರು, ಭೇದ ಭಾವಕ್ಕೆ ಬೆನ್ನನ್ನು ಮಾಡಿ ಸಮಾನತೆಯ ಸಾರ್ತಾರವರು, ಹಮ್ಮು ಬಿಮ್ಮು ಗೊತ್ತೇ ಇಲ್ಲ ದೇವರವಗೆ ತೋರ್ತಾರವರು, ನಾವಷ್ಟೇ ಬೆಳೆದು ದೊಡ್ಡವರಾದ್ರು ನಮ್ಮೆಷ್ಟ್ರು ನಮ್ ದೇವರು, ನಿತ್ಯವೂ ಕನಸಲ್ಲಿ ಬರ್ತಾರವರು. ಈಗ ಒಬ್ಬ ವ್ಯಕ್ತಿಯ ಜೀವನದಲ್ಲಿ, ಅದು ವಿದ್ಯಾರ್ಥಿಗಳ ಜೀವನದಲ್ಲಿ ವಿಶೇಷವಾಗಿ
ಶಿಕ್ಷಕರು ವಹಿಸುವಂತ ಪಾತ್ರ ಮಹತ್ವದ್ದು. ಈಗ ಅದೇ ಒಂದು ನಮ್ಮೆಷ್ಟು ಎಷ್ಟೊಂದು ಮುದ್ದ ಮಾಡ್ತಾರ, ನಮಗೆ ಕತೆಗಳನ್ನ ಹೇಳ್ತಾರ, ಕವಿತೆಗಳನ್ನ ಹೇಳ್ತಾರ, ಹಾಡಾಡಿಸ್ತಾರ, ಆಟ ಆಡಿಸ್ತಾರ. ಆಮೇಲೆ ನಾವು ಅಳ್ತಾ ಇದ್ದ ನಮಗೆ ಚಾಕ್ಲೇಟ್ ಕೊಟ್ಟು ರಮಿಸ್ತಾರ, ಅಮ್ಮನ ಹಾಗೆ ಮುದ್ದು ಮಾಡ್ತಾರ. ಇನ್ನು ಪುಸ್ತಕದೊಳಗಿರುವಂತ ವಿಷಯಗಳು ನಮಗೆ ಗೊತ್ತೇ ಆಗೋದಿಲ್ಲ, ಆದ್ರೆ ಅವ್ರು ಪಾಠ ಮಾಡಿದಾಗ ನಮಗೆ ಗೊತ್ತಾಗುತ್ತಾ, ಅರ್ಥ ಆಗುತ್ತಾ. ನಮಗೆ ಅರ್ಥ ಆಗುವಾಗ ಸಂತೋಷದಿಂದ ಪಾಠ ಮಾಡ್ತಾರೆ. ಹಾಗೆ ಜಾಣರ ಕಂಡ್ರೆ ಜೀವವನ್ನ ಮಾಡ್ತಾರೆ, ಅಭಿಮಾನದಿಂದ ಬೆನ್ ತಡ್ತಾರೆ. ಆಮೇಲೆ ಉಳಿದವರು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಮಾತುಗಳನ್ನು ತುಂಬಿ ಜಾಣರಾಗುವಂತೆ ಮಾಡ್ತಾರೆ. ಹಲವಾರು ಸ್ಪರ್ಧೆಗಳನ್ನ ಇಡ್ತಾರೆ. ಉತ್ತಮ ಸ್ಥಾನ ಪಡೆದವರಿಗೆ ಸಿರಿಗನ್ನಡ ಪುಸ್ತಕ ಬಹುಮಾನ ಕೊಡ್ತಾರೆ. ಲೇಖಕರು ಶಾಲೆಯಲ್ಲಿ ಸಹ ವಿದ್ಯಾರ್ಥಿಗಳಿಗೆ ಹಲವಾರು ಸ್ಪರ್ಧೆಗಳನ್ನಿಟ್ಟು ತಮ್ಮ ಸ್ವಂತ ಹಣದಲ್ಲಿ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನ ಕೊಡುಗೆ ಕೊಡ್ತಾ ಬಹುಮಾನಗಳನ್ನ ಕೊಡುಗೆಯನ್ನ ಕೊಡ್ತಾ ಇದ್ದಾರೆ. ಆ ವಿಷಯನ ಸಹ ಇಲ್ಲಿ ದಾಖಲಿಸ್ತಾ ಇದ್ದಾರೆ. ಅವರಿಗೆ ಪ್ರೇರಣೆ ಆಗಿರುವಂತ ಗುರುಗಳನ್ನ ದೃಷ್ಟಿಯಾಗಿಟ್ಕೊಂಡು ಅವರಿಗೂ ಸಹ ಸಾವಿರದ ಶರಣುಗಳನ್ನ ಹೇಳ್ತಾ ಈ ಕವಿತೆಗಳನ್ನ ಬರೆದಿದ್ದಾರೆ. ಒಂದು ಶಿಕ್ಷಕರ ಹೇಗಿರ್ಬೇಕು ಅನ್ನೋದಕ್ಕೆ ಕೈಗನ್ನಡಿಯಾಗಿ ಈ ಕವಿತೆ ನಮ್ಮ ಮುಂದೆ ನಿಲ್ಲುತ್ತೆ. ಹಾಗೆ ಧರೆಯ ದೇವರು ಅನ್ನುವಂತ ಒಂದು ಕವಿತೆಯಲ್ಲಿ ಮಕ್ಕಳ ಮನವು ಮಲ್ಲಿಗೆ ಹೂವು, ಅಕ್ಕರೆ ತುಂಬಿದ ಸಕ್ಕರೆ ಮಾವು, ನಕ್ಕರೆ ಮೊಗವು ಚುಕ್ಕಿಯ ಒಳಪು, ಮಾತಲಿ ತುಂಬಿದೆ ಆಳಿನ ಬೆಳಕು, ದುಃಖವು ನೀಗಲು ಮಕ್ಕಳೇ ಔಷಧ, ಆಡಲು ತುಂಟಾಟ ಚಿಂತೆಯು ಗಾಹುದ, ಬಾಳೆಗೆ ಸೊಗಸು ತುಂಬುವ ಜೀವರು, ನಿರ್ಮಲ ಮನಸ್ಸಿನ ಧರೆಯ ದೇವರು. ಧರೆಯ ದೇವರು ಅಂದ್ರೆ ಮಕ್ಕಳೇ. ಎಷ್ಟು ಮುಗ್ಧತೆ ಇರ್ತತೆ ಅವರಲ್ಲಿ, ಸಹಜವಾಗಿ ಎಷ್ಟು ಮುಗ್ಧತೆ, ಮಾನವೀಯತೆ ಒಟ್ಟೊಟ್ಟಿಗಿರುವಂತಹ ಒಂದು ಜೀವ ಅಂದ್ರೆ ಮಕ್ಕಳು. ಅವ್ರ ಮನಸ್ಸು ಮಲ್ಲಿಗೆ ಹೂವಿನಂತೆ, ಅಕ್ಕರೆ ತುಂಬಿದ ಸಕ್ಕರೆ ಮಾವಿನಂತೆ ಸಿಹಿಯಾಗಿರುತ್ತೆ. ನಕ್ಕರೆ ಮಗುವು ಚುಕ್ಕಿಯ ಒಳಪು, 1000 ಚುಕ್ಕಿಯ ಒಳಪನ್ನ ಮಗು ಹೊಂದಿರುತ್ತೆ. ಹಾಗೆ ದುಃಖವು ನೀಗಲು ಮಕ್ಕಳೇ ಔಷಧ, ಆಡಲು ತುಂಟಾಟ ಚಿಂತೆಯ ಗಾವುದ, ಬಾಳಿಗೆ ಸೊಗಸು ತುಂಬುವ ಅಂತಹ ಜೀವ ಅಂದ್ರೆ ಮಕ್ಕಳು. ಎಷ್ಟೇ ಬೇಜಾರಿರ್ಲಿ ಜೀವನದಾಗ, ಆ ಮಕ್ಕಳ ನಗುವನ್ನ ಕಂಡ್ರೆ ಮತ್ತೊಮ್ಮೆ ಜೀವನದಲ್ಲಿ ಚೈತನ್ಯ ಮೂಡಿ ಬರುತ್ತೆ ಅನ್ನೋಂತ ವಿಷಯ ವಸ್ತುವನ್ನ ಈ ಕವಿತೆ ಹೊಂದಿದೆ. ಇನ್ನು ನಲಿಕಲಿಯಲ್ಲಿ ವರಮಾನಗಳನ್ನ ಒಂದು ಕವಿತೆ ಮೂಲಕ ಕಳಿಸುವಂತ, ಸರಳವಾಗಿ ಕಳಿಸುವಂತ ಒಂದು ಪ್ರಯತ್ನವನ್ನ ಹಾಡಿನ ಮೂಲಕ ಮಾಡಿದ್ದಾರೆ. ನಲಿಕಲಿ ವರ್ಣಮಾಲೆ ಚಂದವೂ ಚಂದ, ಮನಸ್ಸಲ್ಲಿಟ್ಟು ಕಳಿತರೆ ಬದುಕು ಶ್ರೀಗಂಧ, ರಸಪುರಿ ಮಾವಿನನ್ನು ರಗಸದಹ, ಜನಗಣಮನ ಆಡೋಣ ಎಲ್ಲರೂ ಜವಮಬನ, ಪಟಪಟ ರೆಕ್ಕೆ ಬಡಿಯೋ ಹಕ್ಕಿ ಪಯ ಉಡಟಚ, ಲಗೋರಿ ಬುಗುರಿ ಆಡೋಣ ಬನ್ನಿ ಲಶೈ ಊಕ, ಎಷ್ಟು ಚಂದ ನಮ್ಮೂರ ತೇರು ಏ ಈ ಆತಳ, ಊದಿ ಬರೆದನು ಜಗವನು ಬೆಳಗನು ಊ ಔ ಶ ಅಸ, ಐರಾವತವನು ಹತ್ತಿ ಕೋಡು ಐರು ನ ಚಹು, ದಡಬಡ ಸದ್ದನು ಮಾಡಬೇಡ ತ ತಡಬ. ಇದೇ ರೀತಿ ರಗಸದಗಳನ್ನ ಕಲಿಸುವಂತ ಒಂದು ಸುಂದರವಾದ ಗೀತೆಗಳ ಮೂಲಕ ಲೇಖಕರು, ಗಾಯಕರು ಹಾಗೂ ಅಭಿನಯ ಗೀತೆಗಳನ್ನು ಹೇಳಿಕೊಡುವಲ್ಲಿ ನಿಸ್ಸೀಮರಾಗಿರುವಂತ ಕವಿಗಳು ಮಕ್ಕಳಿಗೆ ಸರಳವಾಗಿ ಸುಂದರವಾಗಿ ನಲಿಕಲಿ ಹಾಡನ್ನ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗೆ ನಮ್ಮೂರ ಕೆರೆ ಅನ್ನುವಂತ ಮತ್ತೊಂದು ಕವಿತೆಯಲ್ಲಿ ಮರೆಯಲಾಗದ ಸೊಬಗಿನ ತಾಣ, ನಮ್ಮೂರ ಕೆರೆಯು ನಮ್ಮಯ್ಯ ಪ್ರಾಣ, ಶಾಲೆಯ ರಜೆಯು ಇರುವ ದಿನವೆಲ್ಲ, ಗೆಳೆಯರ ಬಳಗಕ್ಕೆ ಕೆರೆಯೇ ರಸಗುಲ್ಲ, ಒಬ್ಬರಿಗೊಬ್ಬರು ಚೇಷ್ಟೆಯ ಮಾಡುತ್ತ ಕೆರೆಯ ಮುಟ್ಟುವೆವು ರುಮ್ಮನೆ ಓಡುತ್ತ, ಕೆರೆಯ ಏರಿಯ ಮೇಲೆ ಬುತ್ತಿಯ ಬಿಚ್ಚಿ, ಕರ್ಚಿಕಾಯಿ ಉಂಡಿ ತಿನ್ನುವೆವು ಕಚ್ಚಿ, ಕೆನೆ ಮೊಸರು ರೊಟ್ಟಿ ತಿಂದಾವ ಗಟ್ಟಿ, ಕುಣಿವೆವು ನಾವು ಚಪ್ಪಾಲೆ ತಟ್ಟಿ, ಊಟದ ನಂತರ ಸ್ನೇಹಿತರು ಸೇರಿ ಏರಿಯ ಮೇಲೆ ಮರವನ್ನು ಏರಿ, ಕೂಡಿ ಆಡುವೆವು ಮರಕೋತಿ ಆಟ, ಗೆದ್ದವರಿಗೊಂದು ಮೈಸೂರು ಪೇಟ, ಆಟದ ನಂತರ ದಡದಲ್ಲಿ ಕೂತು ನೋಡುವೆವು ನಾವು ಈಜುವ ಬಾತು, ಬೆಳ್ಳಕ್ಕಿ ಹಿಂಡಿನ ಚೆಲುವಿನ ಸೋತು, ಮನೆ ಕಡೆ ಸಾಗುವೆವು ಅಲ್ಲಲ್ಲಿ ಕೂತು. ಈಗ ಬಹುತೇಕ ಮಕ್ಕಳು ಬೇಸಿಗೆ ಶಿಬಿರಗಳು, ನಿರಂತರ ತರಗತಿಗಳ ಪರಿಣಾಮವಾಗಿ ಅಜ್ಜ ಅಜ್ಜಿಯ ಮನೆಗೆ ಹೋಗುವುದನ್ನ ತಪ್ಪಿಸ್ಕೊಳ್ತಾ ಇದ್ದಾರೆ. ಹಾಗೂ ಅವರು ಸಹಜವಾಗಿರುವಂತ ಬಾಲ್ಯದಿಂದನೂ ಸಹ ದೂರ ಆಗ್ತಿರುವಂತ ಮಕ್ಕಳನ್ನ ನಾವು ಕಾಣಬಹುದು. ಏಕೆಂದ್ರೆ ಮಕ್ಕಳು ತಮ್ಮ ಬಾಲ್ಯವನ್ನ ಅನುಭವಿಸಲು ಸಾಧ್ಯ ಆಗದೇ ಇರುವಂತ ಪರಿಸ್ಥಿತಿಯಲ್ಲಿ ಇಂದಿನ ಮಕ್ಕಳಿದ್ದಾರೆ. ಸ್ಪರ್ಧಾತ್ಮಕ ಯುಗಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳ ಪರಿಣಾಮವಾಗಿ ವಿದ್ಯಾರ್ಥಿಗಳು ಬೇಸಿಗೆ ರಜೆಗಳನ್ನ, ದಸರಾ ರಜೆಗಳನ್ನ
ಆ ವಿಶೇಷ ತರಗತಿ ಶಿಬಿರಗಳಲ್ಲಿ ಕಳೆಯುವಂತ ಪ್ರಸಂಗವನ್ನ ನಾವು ನೋಡ್ತಾ ಇದ್ದೇವೆ. ಆದರೆ ಬಾಲ್ಯದಲ್ಲಿ ಅವ್ರು ಮಾಡಿರುವಂತ ಮಕ್ಕಳು ಮಾಡುವಂತ ತುಂಟಾಟಗಳು, ಕೆರೆಯಲ್ಲಿ ಸೊಬಗಿನ ತಾಣ, ಕೆರೆಗೆ ಇದ್ರೆ ಅವರಿಗೆ ಪಂಚಪ್ರಾಣ, ಅದು ಅವರಿಗೆ ರಸಗುಲ್ಲ ಇದ್ದಂಗತೆ. ಒಬ್ರಿಗೊಬ್ರು ಚೇಷ್ಟೆ ಮಾಡುತ್ತಾ ಕೆರೆಯಲ್ಲಿ ಈಜಾಡ್ತಾ, ಕರ್ಚಿಕಾಯಿ ಉಂಡಿ ತಿಂತ, ಆಮೇಲೆ ಕೆನೆ ಬುತ್ತಿ ಕಟ್ಟಿಗೆಂದು ಹೋಗಿ ರೊಟ್ಟಿ ತಿಂದವ ಗಟ್ಟಿ ಅಂತೇಳಿ ಗಟ್ಟಿ ಹಾಕ್ತಾ, ಆಮೇಲೆ ಸ್ನೇಹಿತರೆಲ್ಲ ಮರಗಳನ್ನೇರಿ ಮರಕೋತಿ ಆಟ ಆಡ್ತಾ, ಮತ್ತೆ ಮರದಲ್ಲಿರುವಂತ ಹಣ್ಣುಗಳನ್ನು ಸವಿಯುತ್ತಾ, ಕೆರೆಯಲ್ಲಿ ಈಜಾಡುವಂತ ಬಾತುಗಳನ್ನ ನೋಡ್ತಾ, ಹಾಗೆ ಮುಗಿಲಲ್ಲಿ ಹಾರುವ ಬೆಲ್ಲಕ್ಕಿಗಳನ್ನ ನೋಡ್ತಾ, ಎಷ್ಟೊಂದು ಸುಂದರವಾಗಿ ಆಟದ ಸಮಯನ ಕಳೀತಾ ತಮ್ಮ ಬಾಲ್ಯವನ್ನ ಕಳೀತಾರೆ ಮಕ್ಕಳು ಅನ್ನುವಂಥದ್ದು ಕವಿತೆಯನ್ನ ನಾವು ಸುಂದರವಾಗಿ ಲೇಖಕರಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಹಾಗೆ ನಮ್ಮೂರು ಹಳ್ಳ, ಆಗಿನ ಕಾಲದಲ್ಲಿ ಮಕ್ಕಳು ವಿಶೇಷವಾಗಿ ರಜೆ ದಿನಗಳಲ್ಲಿ ಹಳ್ಳಗಳಲ್ಲಿ ಆಟ ಆಡ್ತಾ ನೀರಿನಲ್ಲಿ ತಮ್ಮ ಮಜವನ್ನ ಕಳೀತಾ ಇದ್ದರು. ಈಗ ಮಕ್ಕಳು ಇವುಗಳಿಂದ ಎಲ್ಲ ವಂಚಿತರಾಗ್ತಾ ಇದ್ದಾರೆ ಅನ್ನುವಂಥ ವಿಷಯ. ನಮ್ಮೂರ ಹಳ್ಳ ಎಷ್ಟೊಂದು ಚಂದರ, ಮೈ ತುಂಬಿ ಹರಿಯುತ್ತಾವ ಮನಕ್ಕೆ ಆನಂದ, ಹಳ್ಳದ ದಂಡ್ಯಾಗ ನವಿಲಿನ ಹಿಂಡು, ಗರೆಬಿಚ್ಚಿ ಕುಣಿತಾವ ಉಲ್ಲಾಸಗೊಂಡು, ಮುಗಿಲೆತ್ತರ ಬೆಳೆದಾವ 10 ಮರಗಳು, ಕಿವಿಗುಂಪು ತಂದಾವ ಅಕ್ಕಿಗಳ ಸ್ವರಗಳು, ಹಳ್ಳದ ನೀರಿನೊಳಗೆ ತಳತಳ ಬಟ್ಟೆ, ಹೂಬಳ್ಳಿಗಳ ಮೇಲೆ 100 ಚಿಟ್ಟೆ, ಎಂದೆಂದು ಬತ್ತದು ಹೊರತೆಯ ತಿಳಿ ನೀರು, ಎಳೆಯರ ಚೆಲ್ಲಾಟ ನಡೆದೈತೆ ಬಳುಜೋರು. ಹಳ್ಳದಾಗ ಮಾಡುವಂತ ಪ್ರಸಂಗಗಳು, ಹೊರತೆ ನೀರನ್ನು ಒಯ್ಯುವಂಥದ್ದು ಬೇಸಿಗೆ ಕಾಲದಲ್ಲಿ. ಹಳ್ಳ ಹರಿತಿರ್ಬೇಕಾದ್ರೆ ಮೈದುಂಬಿ ಸೊಗಸು ಆನಂದ ನಮಗ್ ಬರುತ್ತಾ. ಇನ್ನು ಹಳ್ಳದ ದಂಡ್ಯಾಗ ನವಿಲಿನ ನಿಂಡು ರೆಗೆ ಗರಿಬಿಚ್ಚಿ ಕುಣಿತಿರ್ತಾವ. ಮುಗಿಲಿನೆತ್ತರ ಬೆಳೆದಂತ 10 ಮರಗಳು ಹಳ್ಳದ ದಂಡೆಯಲ್ಲಿ ಬೆಳೆದವ. ಹಳ್ಳದ ನೀರಿನೊಳಗೆ ತಳತಳ ಬಟ್ಟೆಯನ್ನ ಹೂಬಳ್ಳಿಯಂತೆ ಒಣಗಾಕ್ಯಾರ. 100 ಚಿಟ್ಟೆಗಳು ಸಹ ಹಳ್ಳದ ದಂಡೆಯ ಗೆರೆಗಳಲ್ಲಿವೆ ಅಂತೇಳಿ ನಮ್ಮೂರ ಹಳ್ಳ ಯಾವ ರೀತಿ ಇರುತ್ತೆ ಅನ್ನೋಂಥದ್ದನ್ನ ತಿಳಿಸುವಂತ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ದುಡ್ಡಿನ ಮರ ಅನ್ನುವಂತ ಮಕ್ಕಳ ಕವಿತಾ ಸಂಕಲನದಲ್ಲಿ ಸುಂದರವಾದ ಕವಿತೆಗಳನ್ನ, ನಾವು ಮಕ್ಕಳಿಗೆ ಇಷ್ಟವಾಗುವಂತ ಕವಿತೆಗಳನ್ನ ಲೇಖಕರು ಬರೆದಿದ್ದಾರೆ. ಅವರಿಂದ ಇನ್ನೂ ಹೆಚ್ಚಿನ ಸಾಹಿತ್ಯ ಕೃತಿಗಳು ಹೊರಬರಲಿ ಅಂತ ಆಶಿಸ್ತಾ, ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳೇ, ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ನೀವೆಲ್ಲರೂ ಪ್ರೋತ್ಸಾಹಿಸಬೇಕು. ಹಾಗೆ ವಿಶೇಷ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನ ಕೊಡುಗೆಯಾಗಿ ನೀಡುವ ಮೂಲಕ ಮಕ್ಕಳಲ್ಲಿ ಸಾಹಿತ್ಯ ಪ್ರೇಮ ಹಾಗೂ ಸಾಹಿತ್ಯದ ಓದುವ ಅಭಿರುಚಿಯನ್ನ ಬೆಳೆಸುವ ನಿಟ್ಟಿನಲ್ಲಿ ಪಾಲಕರು, ಶಿಕ್ಷಕರು, ನಾವೆಲ್ಲರೂ ಮಕ್ಕಳಲ್ಲಿ ಸಾಹಿತ್ಯ ಅಭಿರುಚಿಯನ್ನ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ, 51ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇಂದಿನ ಪುಸ್ತಕ ಸರಣಿಯನ್ನು ಮುಗಿಸ್ತೇನೆ. ನಾಳೆ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಧನ್ಯವಾದಗಳು.